ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದನ್ನು ಬೆಳಗ್ಗೆ ಎದ್ದು ಎಲ್ಲಿಗೆ ಹೋಗ್ತೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇದನ್ನು 25 ಡಿಸೆಂಬರ್ ನಮ್ಮ ಬಾಸ್ ಮೂವಿ ಮ್ಯಾಕ್ಸ್ ರಿಲೀಸ್ ಇದೆ. ಅದಕ್ಕೆ ನಮ್ಮ ಬಾಯ್ಸ್ ಎಲ್ಲ ಬೇಗನೆ ಎದ್ದು ಬ್ಯಾಂಗ್ಳೂರು ಕಡೆಗೆ ಹೋಗ್ತಾ ಇದ್ದೀವಿ ಮೂವಿ ನೋಡೋಕ್ಕೆ ಅಂತ. ಹಾಗೆ ಹೋಗ್ಬೇಕಾದ್ರೆ ಅಂದವೇ ನಮ್ಮ ಬಾಸ್ ಸಿಕ್ಕಿದ್ರು, ನಮ್ಮ ರಾಮನಗರದ ಕಿರೀಟ ಅವ್ರಿಗೊಂದು ಕೈ ಮುಕ್ಕೊಂಡು ಮುಂದೆ ಹೋದ್ವಿ. ಆದರೂ ಈ ಚಳಿಲಿ ಗಾಡಿ ಓಡಿಸ್ಬೇಕಾದ್ರೆ ಫೀಲೇ ಆಗ್ತಿಲ್ಲ. ಯಾಕಂದರೆ ನೋಡೋಕೆ ಹೋಗ್ತಿರೋದು ನಮ್ಮ ಬಾಸ್ ಫೀವೆಲ್ಲ ಅಷ್ಟು ಕ್ರೇಜು. ಆ ಕ್ರೇಜ್ಗೆ, ಆ ಫ್ಯಾನ್ ಬೇಸ್ಗೆ, ನಮ್ಮ ಬಾಸ್ ಕ್ರೇಜ್ಗೆ ಆಗಿರ್ಬೋದು, ಮೂವಿಗೋಸ್ಕರ ಆ ಚಳಿ ಅನ್ನೋದೇ ನಮಗೆ ಕಾಣಿಸ್ಲಿಲ್ಲ. ಆ ಚಳಿಲಿನೂ ನಾವು ಹಂಗೆ ಮಾಡ್ಕೊಂಡು ಥಿಯೇಟ್ರಿಗೆ ಬಂದ್ವಿ. ಥಿಯೇಟ್ರ್ ಮುಂದೆ ಬಂದು ಈ ಮುಂದೆ ಥಿಯೇಟ್ರಿಗೆ ಒಳಗೆ ಹೋಗ್ತಾಯಿದ್ವಿ. ಥಿಯೇಟ್ರ್ ಮುಂದೆ ತುಂಬ ಕ್ರೌಡ್ ಇತ್ತು. ಕ್ರೌಡ್ ಅನ್ನೋದಕ್ಕಿಂತ ಪಾರ್ಕಿಗಾಟ ಇನ್ನೂ ಕ್ರೌಡ್ ಗುರು. ಗಾಡಿ ಪಾರ್ಕ್ ಮಾಡೋಕ್ಕೆ ನಮಗೆ ಜಾಗನೇ ಬಿಡ್ತಿಲ್ಲ, ಯಾಕಂದರೆ ಫುಲ್ ಅಷ್ಟು ಜನ. ಹಂಗೂ ಮಾಡಿ ನಮ್ಮ ಗಾಡಿನ ತೋರಿಸಿ ನುಗ್ಗಿಸಿ ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋಗಿ ನೋಡ್ತೀವಿ, ಆಲ್ರೆಡಿ ತುಂಬ ಗಾಡಿಗಳೆಲ್ಲ ಪಾರ್ಕಾಗಿ ನಿಂತಿವೆ. ಹಂಗೂ ಮಾಡಿ ನಮ್ಮ ಗಾಡಿನ ಮುಂದಕ್ಕೆ ತೊಗೊಂಡೋಗಿ ಹಾಕ್ತಾಯಿದ್ವಿ. ಇಲ್ಲಿಂದ ಬೈಕ್ ಪಾರ್ಕ್ ಮಾಡಿ ಮುಂದೆ ಬಂದ್ವಿ. ಇವಾಗ ಒಳಗೋಗೋ ಸಮಯ, ಬನ್ನಿ ಹೋಗೋಣ. ಮೂವಿ ಹೇಗಿದೆ ನೋಡೋಣ ಬನ್ನಿ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಎಲ್ಲ ಕ್ರೌಡ್ ಇತ್ತು. ಕ್ರೌಡನ್ನು ಮುಂದೆ ಪಾಸ್ ಮಾಡಿ ಮುಂದೆ ಬಂದ್ವಿ. ಮುಂದೆ ಬರುವಾಗ ನಮ್ಮ ಕಂಡಿದ್ದೆ ಅಪ್ಪು ಅವರು, ಹಾಗೆ ಮಂಡ್ಯದ ಗಂಡು ನಮ್ಮ ಅಮ್ಮಿ. ಹಾಗೆ ನೋಡ್ಕೊಂಡು ನಾವು ಬುಕ್ ಮಾಡಿ ಬಂದು ಗೋಲ್ಡ್ ಕ್ಲಾಸ್ ಒಳಗೆ ಹೋಗ್ತಾ ಇದ್ದೀವಿ. ನಾವು ಬರೋ ಮುಂಚಿನವರು ಆಲ್ರೆಡಿ 70% ಥಿಯೇಟ್ರ್ ಎಲ್ಲ ಫಿಲ್ ಆಗಿತ್ತು. ಏನು ಕ್ರೌಡ್ ಅಂತೀರಾ, ಭಯಂಕರ. ಸ್ಕ್ರೀನ್ ಪ್ಲೇ ಸ್ಟಾರ್ಟ್ ಆಯಿತು, ಕ್ರೌಡು ಜಾಸ್ತಿ ಆಯಿತು. ಅಪ್ಪಣ್ಣ ಒರಿಜಿನಲ್ ಕ್ರೌಡು ಇವಾಗ ಶುರು ಆಯಿತು. ನೋಡಿ ಹೇಗಿದೆ. ಫೈನಲಿ ನಮ್ಮ ಬಾಸ್ ಎಂಟ್ರಿ ಕೊಟ್ಟರು. ಹೇಗಿದೆ ನೋಡಿ. ಈಗ ಮಧ್ಯಂತರದಲ್ಲಿ ವಾಟ್ ನೆಕ್ಸ್ಟ್ ಅಂತ ನೋಡಿ ನಿಮಗೆ ಕನ್ಫ್ಯೂಸ್ ಆಗಿರ್ಬೇಕಲ್ಲ, ಆಗಿರಲೇಬೇಕು. ಯಾಕಂದರೆ ನೆಕ್ಸ್ಟು ಸೆಕೆಂಡ್ ಹಾಫು ಹಂಗಿದೆ, ಮಸ್ತಾಗಿದೆ. ನಾವು ಹೊರಗೆ ಬಂದು ಚಳಿಲಿ ಬಂದಿದ್ವಲ್ಲ, ಖಾರವಾಗಿ ಒಂದು ಸ್ವಲ್ಪ ತೊಗೊಂಡು ತಿನ್ಕೊಂಡು ಮತ್ತೆ ಒಳಗೆ ಹೋದ್ವಿ. ಹೋದ್ಮೇಲೆ ಅಣ್ಣ ಹೊತ್ತು ಸ್ಟೆಪ್ ನೋಡಿ ಹೇಗಿದೆ. ವರ್ಷ ಆದಮೇಲೆ ನಮ್ಮ ಬಾಸ್ ಮೂವಿ ಬಂದಿದ್ದು. ಮೂವಿ ಅಂತೂ ಸಕ್ಕತ್ತಾಗಿದೆ. ಫ್ಯಾನ್ಸ್ಗಂತೂ ಒಳ್ಳೆ ಸಕ್ಕರೆ ಮಿಠಾಯಿ ತಿನ್ನೋ ಥರ ಇದೆ. ಸಖತ್ ಫಿಲಮು. ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ಮಸ್ತಾಗಿದೆ. ಏನು ಟ್ರಾಫಿಕ್ ಗುರು. ಇವತ್ತು ಕ್ರಿಸ್ಮಸ್ ಇರೋದಕ್ಕೂ ಗೌರ್ಮೆಂಟ್ ಹಾಲಿಡೇ ಇರೋದಕ್ಕೂ ಅಲ್ಲಿಂದ ಜಾಮ್ ಇತ್ತು. ಈಗ ಸ್ವಲ್ಪ ಕ್ಲಿಯರಾಗಿ ಮುಂದೆ ಹೋಗ್ತಾ ಇದ್ದೀವಿ. ನಿಮಗೆ ಬೇಗನೆ ಸಾಗಲಪ್ಪ, ಮುಂದೆ ಬೇಗನೆ ಹೋಗೋಣ. ಮುಂದೆ ಏನು ಮಾಡ್ತಾನೆ. ಅಲ್ಲಿಂದ ನಾನು ರಾಮನಗರಕ್ಕೆ ಬಂದೆ. ರಾಮನಗರದಲ್ಲಿ ಆಲ್ರೆಡಿ ಹೌಸ್ಫುಲ್ ಆಗಿ ಶೋ ಸ್ಟಾರ್ಟ್ ಆಗಿತ್ತು. ನಮ್ಮ ಬಾಸ್ ಮೂವಿ ಪ್ರಯುಕ್ತ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾಯಿದ್ರು. ಹಾಗೆ ಎಲ್ಲರೂ ಊಟ ಎಲ್ಲ ಮಾಡಿ ಅಲ್ಲೂ ನಮ್ಮ ಬಾಸ್ನ ನೋಡಿಕೊಂಡು ಬಂದೆ. ಮೂವಿ ಅಂತೂ ಸಕ್ಕತ್ತಾಗಿದೆ. ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಎಲ್ಲ ಅಭಿಮಾನಿಗಳು ಥಿಯೇಟ್ರಿಗೆ ಬಂದು ನೋಡಿ. ಮೂವಿ ಅಂತೂ ಸೂಪರಾಗಿದೆ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬೈ.